ಆ ತೀರ್ಕೊಂಡಂತ ಚಂದ್ರಶೇಖರನ ಪತ್ನಿ ಹತ್ರ ಮಾತಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು. ಮೊನ್ನೆ ನಮ್ಮ ನಾಯಕರು ಕೂಡ ಹೇಳಿದ್ರು, ಆ ಅಮ್ಮ 10,000 ರೂಪಾಯಿಗೆ ಯಾವುದೋ ಒಂದು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. 8,000 10,000 ಕೆಲಸ ಮಾಡ್ತಾ ಇದ್ದಾಳೆ. ಅದರಲ್ಲಿ ಬರಬೇಕು, ಊಟ ಮಾಡಬೇಕು. 7 ತಿಂಗಳು ಸಂಬಳ ಆಗಿರಲಿಲ್ಲ 9 ಜನಕ್ಕೆ ನಿಗಮದಲ್ಲಿ. ನೀವು ಗಮನಿಸಬೇಕು, ಯಾರು ನಿಗಮವನ್ನು ಮೇಲುಸ್ತುವಾರಿ ನೋಡ್ತಾ ಇದ್ದಾರೆ, ಅವನು ಯಾರ ಪದ್ಮನಾಭನ್ ಅವರಿಗೆ 50,000 ರೂಪಾಯಿ ಕೊಟ್ಟರ ಮೇಲೆ ಶಿವಕುಮಾರ್ ಅವರೇ ಸಂಬಳ ಕೊಟ್ಟ. ಹೀಗೆ ಇಂಥ ಮೃಗಗಳನ್ನೆಲ್ಲ ಅಲ್ಲಿ ಇಟ್ಕೊಂಡು ಬಡವರು ಉದ್ಧಾರ ಮಾಡಲಿ, ದಲಿತರು ಉದ್ಧಾರ ಆಗಲಿ ಅಂತೇಳಿ ಹೇಳಿ ಇಟ್ಕೊಂಡ್ರೆ ಏನು ಉದ್ಧಾರ ಮಾಡ್ತಾರವರು? ಏನಾಗ್ತದೆ ಹೇಳಿ? ಇವತ್ತಿಗೂ ಕೂಡ ನಾವೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಮಾನ್ಯ ಪರಮೇಶ್ವರ್ ಅವರು ಹೋಗಿದ್ದಾರೆ, ಮೊನ್ನೆ ಕುಮಾರ್ ಬಂಗಾರಪ್ಪನವರು ಮಧು ಬಂಗಾರಪ್ಪನವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ, ನಮ್ಮ ನಾಯಕರು ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೀವಿ. ಬರೀ ಹೋಗಿ ಬಂದರೆ ಸಾಲದಲ್ಲ, ಸರ್ಕಾರದ ಕಡೆಯಿಂದ ಒಂದು ಕುಟುಂಬಕ್ಕೆ, ಯಾಕಂದರೆ ಅವನು ಅವಮಾನಕ್ಕಾಗಿ ಆತ ಜೀವ ಕಳ್ಕೊಂಡೇ ಹೋಗಿದ್ರೆ ಇಲ್ಲಿ ನಾವು ಚರ್ಚೆ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಈಗಾಗಲೇ ಬಿಲ್ಗಳು ಸೃಷ್ಟಿ ಆಗ್ತಾ ಇತ್ತು. ಗೋವಾಕ್ಕೆ ಕರ್ಕೊಂಡು ಹೋಗಿ ಬಿಲ್ಲಿಗೆ ಇದು ಮಾಡು ಅಂತೇಳಿ ಹೇಳಿ ಅವನು ಹಿಂಸೆ ಕೊಟ್ಟಿದ್ದು ಬಂದು ಭಯ ಆಗೋಯ್ತು ಅವನಿಗೆ. ಆತ್ಮಹತ್ಯೆ ಮಾಡ್ಕೊಂಡ. ಅವನು ಹೇಳ್ದ, ನಾನು ಹೇಳಿ ಅಲ್ಲ, ಆದರೆ ಮಾನಕ್ಕಾಗಿ ಸಾಯ್ತೀನಿ ಅಂತ. ಇಂಥ ವ್ಯಕ್ತಿಗಳಿಗೆ, ಇಂಥ ಸರ್ಕಾರಿ ನೌಕರರಿಗೆ, ಅವರ ಕುಟುಂಬಕ್ಕೆ ಒಂದು ಆಧಾರ ಕಳಿಸ್ಕೊಟ್ಟು ನೀವೊಂದು ಮೆಸೇಜ್ ಕೊಡಬೇಕಲ್ಲ, ಈ ರೀತಿ ಪ್ರಾಮಾಣಿಕವಾಗಿ ಬದುಕು, ನೀನು ನಿನ್ನ ಜೊತೆಗೆ ಸರ್ಕಾರ ಇದೆ ಅಂತ ಹೇಳಬೇಕಲ್ಲ ನೀವು. ಈ ಕೆಲಸ ಆಗಬೇಕು. ಇವತ್ತಿಗೂ ಅವನ ಕುಟುಂಬಕ್ಕೆ ಒಂದು ಪೈಸಾ ಹೋಗಲಿಲ್ಲ, ಬಾಕಿ ಇರುವಂಥ ಸಂಬಳ ಹೋಗಲಿಲ್ಲ, ಏನೇನೂ ಆಗಲಿಲ್ಲ. ಹಾಗಾಗಿ ಅದನ್ನು ತಕ್ಷಣ ಕೊಡಬೇಕು. ಮತ್ತೆ ನಾನು ಹೇಳಿದ್ದೀನಿ, ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ, ನಿಮಗೆ ಅದರ ಬಗ್ಗೆ ಇದ್ರೆ, ಯಾಕಂದರೆ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ನಾನು ಹೇಳ್ತೀನಿ, ಲಾಸ್ಟ್ ಹೇಳ್ತೀನಿ ಅಧ್ಯಕ್ಷರೇ. ಜ್ಞಾನೇಂದ್ರ ಅವರು ಆ ಕುಟುಂಬದ ಬಗ್ಗೆ ನಾನು ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ. ಯಾಕಂದ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು. ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅದು ಡೆತ್ ನೋಟ್ ಅಲ್ಲ. ಅದು ನನಗೆ ಆ ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಅವನ ಜೀವಕ್ಕೆ ಬೆಲೆ ಕಟ್ಟಲ್ಲ. ಅದು ಡೆತ್ ನೋಟ್ ಅಲ್ಲ, ಅದು 187 ಕೋಟಿ ಲೈವ್ ಚೆಕ್. ಅದಿಲ್ಲ, ಡೆತ್ ನೋಟ್ ಇಲ್ಲ ಅಂದ್ರೆ ನಿಮಗೆ ಈ 187 ಕೋಟಿ ಸಿಗ್ತಾನೆ ಇರಲಿಲ್ಲಲ್ಲ. ಅಷ್ಟು 187 ಕೋಟಿ ಚೆಕ್ ಇದ್ದಂಗೆ ಅವನು ಡೆತ್ ನೋಟು. ದಯವಿಟ್ಟು ಅದನ್ನು ಅರ್ಥ ಮಾಡಿ. ಸರ್ಕಾರ ಕೂಡಿಸಿದ್ದೇನೆ. ಈಗ SIT ಅವರು 20 ಕೋಟಿನೋ 30 ಕೋಟಿನೋ ತಂದರು, ವಾಪಸ್ ತಂದಿದ್ದಾರೆ. ಒಂದಲ್ಲ ಒಂದ್ ಕಡೆ ತರ್ತಾರೆ, ಇನ್ನೂ ಒಂದಷ್ಟು ದುಡ್ಡು ಬರ್ಬೋದು, ಎಲ್ಲೆಲ್ಲಿ ಹೋಗಿದೆ ಎಲ್ಲ ಬರ್ತತೆ. ಅವನಿಗೆ ಈ ಡೆತ್ ನೋಟ್ ನೀವು ಇಲ್ಲ ಅಂತ ಹೇಳಿದ್ರೆ ದುಡ್ಡೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದು ಡೆತ್ ನೋಟ್ ಅಲ್ಲ, ನಾನು ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ದೀನಿ. 180 crores ಚೆಕ್ ಇದ್ದಂಗೆ ಇದು. ಸರ್ಕಾರ ಕೂಡಿಸಿದ್ದಾನೆ, ಆ ಪುಣ್ಯನಾದ್ರೂ ಕಟ್ಕೊಳ್ಳಿ ನೀವು ದಯವಿಟ್ಟು. ಸರ್, ಒಂದ್ ನಿಮಿಷ ಸರ್. ಅವರ ಕಾಳಜಿಯನ್ನ ನಾವು ಮೆಚ್ತೀವಿ, ನಿಜವಾಗ್ಲೂ ಬಹಳ ಹೃದಯವಂತರು ಸರ್. ಇದೇ ರೀತಿ ಘಟನೆ ಸಂತೋಷ್ ಪಾಟೀಲ್ ಅಂತ ನನ್ನ ಕ್ಷೇತ್ರದವರು, ಅವರು ಕೂಡ ಆದ್ರೆ ಅವರ ಹೆಂಡತಿಗೆ, ಅವರ ಧರ್ಮ ಪತ್ನಿಗೆ ಅವಾಗ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಪಕ್ಷದಿಂದ ಸಹಾಯ ಮಾಡಿದ್ವಿ. ಆದ್ರೆ ಈಗ ಸಂತೋಷ್ ಪಾಟೀಲ್ ಅವರ ಧರ್ಮ ಪತ್ನಿ ಬಗ್ಗೆ ಮುಂದುವರಿಸಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಇದನ್ನ ಸಮರ್ಥಿಸ್ಕೊಳಕ್ ಬರಬೇಡಿ. ನಿಮ್ಗೆ ತಾಪತ್ರ, ನಿಮ್ಗೆ ಅಡ್ವಾನ್ಸ್ ಆಗುತ್ತೆ, ನಿಮ್ಗೆ ಅಡ್ವಾನ್ಸ್ ಆಗುತ್ತೆ. ಇದು ದಲಿತರ ವಿಚಾರ, ಇದು ದಲಿತ ವಿರೋಧಿ ಬಿಜೆಪಿ. ಯಾವ್ದನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ದಲಿತ ವಿರೋಧಿಗಳು ಆಗ್ಬೋದು ಸರ್. ನಾನು ಹೇಳ್ತೀನಿ, ಕೊನೆಯದಾಗಿ, ನಾನು ರಾಜಕಾರಣಕ್ಕಲ್ಲ, ನಿಜವಾಗ್ಲೂ ನಾನು ಪ್ರೀತಿ ಮಾಡೋ ನಿಮ್ಮನ್ನ ಬಹಳ ವರ್ಷದಿಂದ. ಮೊನ್ನೆ ದಿನ ನಿಮ್ಮ ಸ್ಟೇಟ್ಮೆಂಟ್ ಒಂದು ನನಗೆ ಅತ್ಯಂತ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ ಏನ್ ಮಾಡ್ತಿದ್ರೆ ಮುಂದುವರಿಸಿಕೊಂಡು ಹೋಗಿ ಅಲ್ಲ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ನಾವು ಏನು ಮಾತಾಡಬಾರ್ದು ಅಂದ್ರೆ ಹೆಂಗೆ? ಹಾಗೆ ನಾನು ಹೇಳಿದೆ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಬಗ್ಗೆ ಚರ್ಚೆ ಆಗ್ತದೆ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ರೆಕಾರ್ಡ್ ತೆಗೆಸಿ ನೋಡಿ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾತಾಡ್ತೀನಿ. ನಾನು ಹೇಳೋದು, ನಾನು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ರಿಂದ, ಈ ಸ್ಥಾನಕ್ಕೆ ಬಂದಿದ್ರಿಂದ ಯಾರಿಗಾರು ಹೊಟ್ಟೆ ಕಿಚ್ಚಾಗಿ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರಿ. ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ,
ನಿಮ್ಮಂಥ ಎಕ್ಸ್ಪೀರಿಯನ್ಸ್ ಒಬ್ಬರಿಗೆ ಆ ದಲಿತ ಜನಾಂಗದ ಗುರಾಣಿ ಬೇಕಾ ನಿಮಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ? ಯಾಕೆ ಹೇಳಿದ್ರೆ ಅದನ್ನ? ಇದರಿಂದ ಜನರ ಮನಸ್ಸಲ್ಲಿ ಅತ್ಯಂತ ದುರ್ಬಲ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳುವಂಥ ಭಾವನೆ ನಿರ್ಮಾಣ ಆಗ್ಲಿಕ್ಕಾಯ್ತು. ಇದನ್ನಾದರೆ ತಗೊಳ್ಳಿ, ನನಗೆ ಅನಿಸಿದ್ದು, ನಾನು ಕೂಡ ನಿಮ್ಮ ಹಿತೈಷಿಯಾಗಿ ಗುರಾಣಿ ಎಲ್ಲ ಒಂದು ಕಡೆ ನನ್ನ ಜಾತಿನ ನನ್ನ ವರ್ಗವನ್ನು ಗುರಾಣಿ ಮಾಡ್ಕೊಂಡು ಹೋಗೋದಲ್ಲ, ನಾವು ಸಮರ್ಥನೆ ಮಾಡ್ಕೊಂಡು ಆ ತಾಕತ್ ನಿಮಗೆ ಇತ್ತು ಮೊದಲು, ಈಗ ಯಾಕೆ ಕಳ್ಕೊಂಡ್ರಿ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಾನು ಹೇಳ್ತೀನಿ, ನೈತಿಕತೆ ಮೌಲ್ಯ ಇದು ಭಾಷಣದ ವಸ್ತು ಆಗಬಾರ್ದು. ನಾವು ಅಧಿಕಾರದಲ್ಲಿ ಇರುವಾಗ ಇದನ್ನ ಸಹಜವಾಗಿ ನಾನು ಹೇಳ್ತೀನಿ, ಮುಗಿಸ್ತೀನಿ, ಮುಗಿಸ್ಲಿ ಅವ್ರ ಮೇಲೆ ಮುಗಿಸ್ಲಿ. ಗೊತ್ತಿಲ್ಲ, ಆ ಮಾತಿನಿಂದ ನಮ್ಗೆ ಅನಿಸ್ತು, ಅದನ್ನ ಹೇಳಿದ್ದೀನಿ ನಾನು. ಅವರ ಮಾತುಗೂ ನಾನು ನಿಮ್ಮ ಹಂಗೆ ತಿಳ್ಕೊಂಡವ. ಇವತ್ತು ಆ ಮಾತು ಯಾಕೆ ಆಡಿದ್ರು ಅಂತ ನಂಗೂ ಕೂಡ ಅರ್ಥ ಆಗಲ್ಲ. ಅವ್ರು ಹೇಳ್ಬೋದು ಯಾಕೆ ಗುರಾಣಿ ಮಾಡ್ಕೊಂಡು. ಈಗ ನೀವು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಅರ್ಜುನಂದವರು, ಈಗ ಬಗ್ಗೆ ಏನ್ ಮಾಡ್ಬೇಕು ಮಾತಾಡಿ. ನೋಡಿ, ಹಾಗಾಗಿ ನೀವು ಕೇಳಿ ಅಧ್ಯಕ್ಷರೇ, ಅರಗ ಜ್ಞಾನೇಂದ್ರ ಪ್ರಜ್ಞೆ ಇರ್ತಕ್ಕಂಥ ಒಬ್ಬ ಶಾಸಕರು, ನನಗೂ ಪರ್ಸನಲ್ ಆಗಿ ಇಷ್ಟ ಆಗುತ್ತೆ. ಒಂದು ಘಟನೆ ನಡೆದಿದೆ, ಕೇಳಿ 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 ಜಾಸ್ತಿ ಪ್ರಜ್ಞೆ ಇದೆ ಅಂತ ಹೇಳಿ ಕೇಳಿ 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 ನಾನು ಹೇಳಿ ಪ್ಲೀಸ್. ಎತ್ತಾಳವ್ರೆ 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 ಪ್ರಜ್ಞೆ ಇದ್ದವರು ಹೆಚ್ಚು ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ರು. ಶಾಸಕರು ಬಹಳಷ್ಟು ಜನ ಇದ್ದೀವಿ, ಪ್ರಜ್ಞಾವಂತ ಶಾಸಕರಲ್ಲಿ ಅವರು ಒಬ್ರು ನನಗೆ ಇಷ್ಟ ಆಗುವಂಥವ್ರು ಪರ್ಸನಲ್ ಆಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.